ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು, ವಿಶ್ವಗುರು, ಕ್ರಾಂತಿಯೋಗಿ, ಜಗಜ್ಯೋತಿ, 12ನೇ ಶತಮಾನದ ಪ್ರಧಾನಮಂತ್ರಿ, ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಜಾತಿರಹಿತ ಸರ್ವ ಸಮಾನತೆಗಾಗಿ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಬ್ರಹ್ಮಾಂಡದ ತತ್ವ, ಈ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಜಗತ್ತಿನ ಎಲ್ಲ ದೇಶಗಳು, ಎಲ್ಲ ದೇಶದಲ್ಲಿ ಬದುಕ್ತಕ್ಕಂಥ ಮಾನವರು, ಪ್ರಾಣಿ ಪಕ್ಷಿಗಳು, ಗಿಡಮರಗಳು, ನದಿಗಳು, ಸಮುದ್ರಗಳು, ಬೆಟ್ಟ ಕಾಡುಗಳೆಲ್ಲವೂ ಕೂಡ ಎಲ್ಲ ಬ್ರಹ್ಮಾಂಡಕ್ಕೆ ಒಬ್ಬನೇ ಒಡೆಯ. ಅಂತಹ ಒಡೆಯನ ತತ್ವ ಜಗತ್ತಿನ ಮೊದಲನೇ ಪ್ರಜಾಪ್ರಭುತ್ವ ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮ ಕೊಟ್ಟವರು ಮಹಾತ್ಮ ಬಸವಣ್ಣನವರು ಎಂದು ಈ ವಿಶ್ವ ಸಂವಿಧಾನ ನಮಗೆ ಹೇಳಿಕೊಡುತ್ತದೆ. ಇದು ವಿಶ್ವ ಸಂವಿಧಾನ. ಈ ವಿಶ್ವ ಸಂವಿಧಾನದಲ್ಲಿ 2500 ವಚನಗಳಿವೆ. 100ಕ್ಕಿಂತ ಹೆಚ್ಚು ಶರಣರು, ಕಾಯಕ ಯೋಗಿಗಳು, ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ದಿನನಿತ್ಯ ಅವರವರ ಕಾಯಕಗಳನ್ನು ಮುಗಿಸಿಕೊಂಡು ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಸೃಷ್ಟಿಕರ್ತನ ಜ್ಞಾನವನ್ನು ತಾವು ಅನುಭವಿಸಿ ಆಚರಿಸಿ ಮುಂದಿನ ಲೋಕಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೊಟ್ಟಿದ ವಚನಗಳು. ಈಗ ಮೊದಲಿಗೆ ಬಸವಣ್ಣನವರ ವಚನ. ಎನ್ನ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ, ವಿಚಾರಿಸಿದಡೆ ಹುರುಳಿಲ್ಲ ನೋಡಯ್ಯ. ಈ ಪ್ರಪಂಚಿನ ಡಂಬಿನಲ್ಲಿ ಎನ್ನದೊಂದು ಈ ರೂಪು ಮಾಡಿ ನೀವಿರಿಸಿದಿರಿ ಕೂಡಲ ಸಂಗಮ ದೇವ. ಏನಾಗುತ್ತದೆ ವಚನದ ಭಾವಾರ್ಥ? ನಾವು ತಾಯಿಯ ಗರ್ಭದಿಂದ ಹುಟ್ಟಿ ಈ ಭೂಮಿಗೆ ಬಂದ ನಂತರ ಚಿಕ್ಕ ಮಕ್ಕಳಿದ್ದಾಗ ದೇವರ ಸಮಾನವಾಗಿರ್ತೀವಿ ಅಂತ ಇರ್ತೀವಿ. ಆದರೆ ಮುಂದೆ ದೊಡ್ಡವರಾಗ್ತಾ ಹೋದಾಗ ಎಂಥವರ ಸಂಘದಲ್ಲಿ ಕುಂತಾರೆ ಅಂಥ ಸಂಘದ ಗುಣಗಳು ಬರುತ್ತವೆ. ಸಜ್ಜನರ ಸಂಘದಲ್ಲಿ ಕುಳಿತಾಗ ಸಜ್ಜನ ಗುಣಗಳು ಬರುತ್ತವೆ, ದುರ್ಜನರ ಸಂಘದಲ್ಲಿ ಕುಳಿತಾಗ ದುರ್ಜನರ ಗುಣಗಳು ಬರ್ತವೆ. ಈ ದುರ್ಜನರ ಗುಣಗಳನ್ನು ತೆಗೆಯುವ ಸಲುವಾಗಿಯೇ ಮಹಾತ್ಮ ಬಸವಣ್ಣನವರು ಗುಡಿ ಗುಂಡಾರಗಳನ್ನು ಕಟ್ಟುವುದರ ಬದಲಾಗಿ ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಆ ಅನುಭವ ಮಂಟಪದಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಅತ್ತಿಯ ಹಣ್ಣು, ತಾವು ಯಾರಾದರೂ ಅತ್ತಿ ಹಣ್ಣು ನೋಡಿರ್ಬೋದಲ್ಲ, ಅತ್ತಿಯ ಹಣ್ಣು ನೋಡಲು ಬಹಳ ಚೆನ್ನಾಗಿ ಕಾಣುತ್ತವೆ. ಅಂಜೂರಕಾಯಿ ಇರ್ತಾವಲ್ಲ ಅದ್ರ ಹಾಗೆ ಕಂಡು ಬರ್ತವೆ. ನಾವು ಚಿಕ್ಕವರಿದ್ದಾಗ ನಮ್ಮ ಗ್ರಾಮದಲ್ಲಿ ನಾವು ತಿಂದಿದ್ದೀವಿ. ಅದು ಒಡೆದ ನೋಡಿದಾಗ ಅದ್ರ ಒಳಗಡೆ ಒಂದೆರಡಂತೂ ಹುಳ ಕಂಪಲ್ಸರಿ ಇದ್ದೇ ಇರುತ್ತವೆ. ಆ ಹುಳವನ್ನು ತೆಗೆದು ನಾವು ಊಬಿ ತಿಂತಾ ಇದ್ದೀವಿ. ಬಹಳ ಸ್ವೀಟ್ ಆಗಿರ್ತೀವಿ ಹಣ್ಣುಗಳು. ಹಾಗೆಯೇ ನಮ್ಮ ಒಳಗೆ ಇರ್ತಕ್ಕಂತಹ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳೆಂಬ ಈ 6 ವೈರಿಗಳು ಸುಟ್ಟು ಭಸ್ಮ ಮಾಡಿ ಹಚ್ಚುವುದೇ ಇದು ವಿಭೂತಿ. ಈ ದೇಹ ಎಂಬ ದೇವಸ್ಥಾನಕ್ಕೆ ರುದ್ರಾಕ್ಷಿ, ಮತ್ತೆ ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗ. ಈ ಅತ್ತಿಯ ಹಣ್ಣಿನ ಹುಳಗಳನ್ನು ತೆಗೆದುಹಾಕುವ ಸಲುವಾಗಿ, ನಾವು ಆರೋಗ್ಯವಂತ ದೇಹವನ್ನು ಇಟ್ಟುಕೊಳ್ಳುವ ಸಲುವಾಗಿ ನಮಗೆ ಯಾವುದೇ ಮೂಢರೂಢಿ, ಮೌಢ್ಯಗಳ ಬೆನ್ನು ಹತ್ತುವ ಅವಶ್ಯಕತೆ ಇಲ್ಲ. ಇದು ಬ್ರಹ್ಮಾಂಡದ ಲಾಂಛನ. ಆದ್ದರಿಂದ ಇನ್ನೊಂದು ಅಕ್ಕ ಮಹಾದೇವಿರವರ ವಚನ. ಆಯುಷ್ಯ ಹೋಗುತ್ತಿದೆ, ಭವಿಷ್ಯ ತೊಲಗುತ್ತಿದೆ,
ಕೂಡಿದ್ದ ಸತಿ ಸುತರರು ತಮ ತಮಗೆ ಹರಿದು ಹೋಗುತ್ತಿದ್ದಾರೆ. ಬೇಡ ಬೇಡ, ಬಂಜೆಯಾಗಿ ಕೆಡಬೇಡ, ಬಯಲಿಂಗೆ ಮನವೇ, ಚನ್ನಮಲ್ಲಿಕಾರ್ಜುನ ಶರಣರ ಸಂಘದಲ್ಲಿ ಹೊಣೆ ಹೊಕ್ಕು ಬದುಕು ಕಂಡ ಮನವೇ. ಏನು ಹೇಳಿಕೊಡುತ್ತದೆ ಅಕ್ಕ ಮಹಾದೇವಿರವರ ಈ ವಚನ? ಬಂಜೆಯಾಗಿ ಕೆಡಬೇಡ ಅಂದರೆ ಗೊಡ್ಡ. ಈಗ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊರಿ, ಅವಾಗೇನು ಹೇಳ್ತಾರೆ? ಅವರಿಗೆ ಬಂಜೆ ಅಂತ ಹೇಳ್ತಾರೆ. ಹಾಗೆಯೇ ಈ ಮನುವಾದಿಗಳು ಸೃಷ್ಟಿಸಿದ ಈ ದೇಶದಲ್ಲಿ 33 ಕೋಟಿ ಮಾನವ ನಿರ್ಮಿತ ಹಲವು ದೈವಗಳು, ಹಲವು ಮೂಢ ಆಚರಣೆಗಳು, ಇವೆಲ್ಲ ಸೃಷ್ಟಿಸಿ ದೇವರನ್ನು ಹೊರಗಡೆ ಸಮಯ ವೆಸ್ಟ್, ಪೆಟ್ರೋಲ್ ಡೀಸೆಲ್ ವೆಸ್ಟ್, ಎಲ್ಲ ರೀತಿಯ ಅರಣ್ಯ ಸಂಪತ್ತು ಹಾಳು. ಎಲ್ಲಿ ಗಂಗಾ ನದಿ ಇದೆ ಅದೇ ಪವಿತ್ರ ನೀರು, ಎಲ್ಲಿ ಸ್ಥಳದಲ್ಲಿ ಶರಣರ ಕುಳಿತ ಸ್ಥಳ ಇದೆಯಪ್ಪ ಅಂತಂದ್ರೆ ಅಲ್ಲಿ ಪವಿತ್ರವಾದ ಸ್ಥಳವಿದೆ. ಬಸವಣ್ಣನವರು ಹೇಳ್ತಾರೆ, ದೇವರ ಕಲ್ಪನೆ ಎಲ್ಲವೂ ಪವಿತ್ರವಾಗಿದೆ. ನೆಲ, ನಿಮ್ಮ ಅಂಗಳದಲ್ಲಿ ಮಾವಿನ ಬೀಜ ಹಚ್ಚಿ ನೀರು ಹಾಕ್ರಿ, ಅಲ್ಲಿ ಮಾವಿನ ಮರ ಬೆಳೀತದೆ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಜಗದಾಗಲ ಮುಗಿಲಾಗಲ ಮಿಗೆಯಗಲ ನಿಮ್ಮ ಅಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ, ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಈ ಕರೆಂಟ್ ಇದೆಯಲ್ಲ, ರಾಯಚೂರು ಆ ಕಡೆ ಥರ್ಮಲ್ ಇದೆ, ಅಲ್ಲಿಂದ ಕರೆಂಟ್ ಬರುತ್ತದೆ. ಆದರೆ ಎಲ್ಲ ತಾರಿನಲ್ಲಿ ಕರೆಂಟ್ ಇರುತ್ತದೆ, ಆದರೆ ನಮಗೆ ಅದರ ಒಳಗಿನ ಚೇತನ ಒಂದು ಶಕ್ತಿ ಇದೆಯಲ್ಲ, ವಿದ್ಯುತ್, ಅದು ಕಾಣುವುದಿಲ್ಲ. ಅಲ್ಲಿ ಒಂದು ಕನೆಕ್ಷನ್ ತಗೊಂಡು ಒಂದು ಹೋಲ್ಡರ್ ಹಚ್ಚಿ ಬಲ್ಬ್ ಹಚ್ಚಿದಾಗ ಬೆಳಕು ಕಂಡು ಬರ್ತದೆ. ಹಾಗೆಯೇ ಇಡೀ ಬ್ರಹ್ಮಾಂಡವೇ ಒಂದು ಥರ್ಮಲ್ ಪವರ್ ಹೌಸ್, ಸೃಷ್ಟಿಕರ್ತನದು. ಇಂತಹ ಮಹಾನ್ ತತ್ವ ಕೊಟ್ಟಿರ್ತಕ್ಕಂತಹ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರೇ ನಮಗೆ ಮಹಾದೇವರಾಗಬೇಕು. ಮಹಾದೇವ, ನೀಲಾಂಬಿಕೆ ಮಹಾದೇವಿ ಆಗಬೇಕು. ಇವತ್ತ ಬಸವ ಕಲ್ಯಾಣದಲ್ಲಿ ಏನೆಲ್ಲ ಮಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಆ ಕಡೆ ಉತ್ತರ ಪ್ರದೇಶದಲ್ಲಿ ನಡೀತಕ್ಕಂಥ ಎಲ್ಲ ಪಾಖಂಡವಾದ, ಅಂಧವಿಶ್ವಾಸ, ಮೂಢ ರೂಢಿ ಈ ಕಡೆ ನಮ್ಮ ಬಸವಣ್ಣನ ಶರಣರ ನಾಡಿನಲ್ಲಿ ತಂದು ಹಾಕ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಅವುಗಳಿಂದ ನಾವು ಯಾರು ಕೂಡ ನಿಜವಾಗಿರ್ತಕ್ಕಂಥ ಸೃಷ್ಟಿಕರ್ತನ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ಇವೆಲ್ಲವೂ ಕೂಡ ಸಮಾಜಕ್ಕೆ ದಾರಿ ತಪ್ಪಿಸುವ ಒಂದು ದೊಡ್ಡ ಷಡ್ಯಂತ್ರವಾಗಿರುತ್ತದೆ. ಆ ಕಾರಣಕ್ಕಾಗಿಯೇ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ತಾವೆಲ್ಲರೂ ವಚನಗಳನ್ನು ಓದಿರಿ, ಅರ್ಥ ಮಾಡಿಕೊಳ್ಳಿರಿ. ನಮ್ಮ ಅಂಗಳವೇ ವಾರಣಾಸಿ, ಕಾಯವೇ ಕೈಲಾಸ. ಇಂತಹ ಒಂದು ಮಹಾನ್ ತತ್ವ ಕೊಟ್ಟಿದ್ದರೂ ಕೂಡ ಈ ಪಟ್ಟಭದ್ರ ಹಿತಾಸಕ್ತಿಗಳು, ಬಸವದ್ರೋಹಿಗಳು, ಅಕ್ಕ ಮಹಾದೇವಿಯರವರ ತತ್ವದ ದ್ರೋಹಿಗಳಿಗೆ ನಿಜಕ್ಕೂ ಬಸವಣ್ಣನ ನಾಡಿನಲ್ಲಿ ನಮ್ಮ ಇವತ್ತ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಅಂತಹ ಮಹಾನ್ ಶಕ್ತಿ, ಜ್ಞಾನಶಕ್ತಿ ಕೊಟ್ಟಿದ್ರಲ್ಲ ನಮಗೆ. ಈ ಜಗತ್ತವನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ನಿರಾಕಾರ ದೇವನನ್ನು ತೋರಿಸಿದಾತ ಮಹಾದೇವ ನಮಗೆ ಬಸವಣ್ಣನವರಾಗಬೇಕು. ಅವರ ಪತ್ನಿ ನೀಲಾಂಬಿಕೆ ನಮಗೆ ಮಹಾದೇವಿ ಆಗಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ, ನಮ್ಮ ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಶರಣರ ಸ್ಥಳಗಳು BKDB ರವರು ಆ ಸ್ಥಳಗಳನ್ನು ಅವರವರ ಸ್ಥಳಗಳಲ್ಲಿ ಬೋರ್ಡ್ ಹಾಕಿವಿವೆ. ಎಲ್ಲ ಸರ್ಕಾರದ ವತಿಯಿಂದ ಪ್ರಗತಿ ಆಗಿದೆ. ಅಲ್ಲೆಲ್ಲವಕ್ಕೂ ಜಾಗ ಸ್ಥಳದಲ್ಲಿ ವಚನಗಳು ಕೂಡ ಹಾಕಿದ್ದಾರೆ. ಅಲ್ಲಮ್ಮ ಪ್ರಭುರವರ ಗದ್ದಿಗೆ ಮಠ, ಬಂದವರ ಓಣೆ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ನೂಲಿ ಚಂದಯ್ಯ, ಅಕ್ಕ ನಾಗಮ್ಮ, ಮಡಿವಾಳ ಮಾಚ, ಇವರೆಲ್ಲ ಶರಣರು ಏನು ಹೇಳಿದ್ದಾರೆ ಅಂದರೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲಪ್ಪ. ಕುರಿ ಕಾಯ್ತಕ್ಕಂಥವ್ರು, ದನ ಕಾಯ್ತಕ್ಕಂಥವ್ರು, ಒಕ್ಕಲಿಗರು, ಕಂಬಾರು, ಕುಂಬಾರು, ಬಡಿಗರು ಎಲ್ಲ ಅವರು ಯಾವ ಸ್ಕೂಲ್ಗೆ ಹೋಗಿಲ್ಲ, ಯಾವ ಕಾಲೇಜ್ ಹೋಗಿಲ್ಲ, ಆದರೂ ಅಂತರಂಗದ ದೇವನನ್ನು ಅರಿತುಕೊಂಡರು ಅನುಭವ ಮಂಟಪದಲ್ಲಿ. ಆ ಕಾರಣಕ್ಕಾಗಿಯೇ ತುರ್ಗಾಯ ರಾಮಣ್ಣ ದನ ಕಾಯ್ತಕ್ಕಂಥ ಎದೆ ಮೇಲೆ ಇಷ್ಟಲಿಂಗ ಧರಿಸಿಲ್ವಾ?
ಈಗ ಯಾರು ಗುರುಗಳು ಎಂದು ಪಾಪ ಮುಗ್ಧ ಜನ, ಹಳ್ಳಿಗಾಡ ಜನಗಳು, ದುಡಿಯೋ ವರ್ಗದವರು ಅವರನ್ನು ಗೌರವಿಸುತ್ತಾರೆ, ಅವರಿಗೆ ಕಾಲಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಆದರೆ ಅವರ ಕಷ್ಟ ಪರಿಹಾರ ಮತ್ತು ಇನ್ನಷ್ಟು ಮೂಢನಂಬಿಕೆಗಳಲ್ಲಿ ಹಾಕ್ತಕ್ಕಂಥದ್ದು ಯಾರ್ಯಾರು ಮಾಡ್ತಾ ಇದ್ರಿ, ಈ ವಿಡಿಯೋ ನೋಡಿದ ಬಳಿಕ ನಿಮ್ಮೆಲ್ಲರಲ್ಲಿ ಒಂದು ಕಳಕಳಿ ವಿನಂತಿ, ಕೆಟ್ಟ ಆಶೆಗಳನ್ನು ಬಿಟ್ಟು ಬಿಡಬೇಕು, ಸತ್ಯ ಶರಣರ ತತ್ವಕ್ಕೆ ಶರಣಾಗಬೇಕು, ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಪಿಕೊಳ್ಳಬೇಕು, ಬಸವ ಕಲ್ಯಾಣವನ್ನು ಇಡೀ ಜಗತ್ತಿಗೆ ಒಂದು ಮಾದರಿಯಾಗಬೇಕೆಂಬುದೇ ನಮ್ಮ ಒಳ್ಳೆ ಆಶೆ ಇಟ್ಟುಕೊಳ್ಳೋಣ. ಮತ್ತು ಬಸವಣ್ಣನವರು ಹೇಳಿದಂತೆ ಲೇಷನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳ್ತಾರಲ್ಲ, ಈ ಮಾರ್ಗದಲ್ಲಿ ಹೋಗುವುದನ್ನು ನಾವೆಲ್ಲರೂ ಮಾಡಿದ್ದೇ ಆದರೆ ಈ ದೇಶದಲ್ಲಿರ್ತಕ್ಕಂಥ ಅಪರಾಧಗಳು, ದಾರಿ ತಪ್ಪತಕ್ಕಂಥ ಯುವಕ ಯುವತಿಯರು ಎಲ್ಲ ಭ್ರಷ್ಟಾಚಾರ ಮುಕ್ತ ದೇಶ ಕಟ್ಟಲು ಬರುತ್ತದೆ. ಅದು ಒಂದು ಯಾವುದಾದರಿದ್ರೆ ಪರಿಪೂರ್ಣ ಧರ್ಮ, ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಪರಿಪೂರ್ಣ ಧರ್ಮವಿದೆ ಅಂಥೇಳಿ ನಾನು ಹೆಮ್ಮೆಲಿಂದ ಹೇಳಿಕೊಳ್ತಾ ಇದ್ದೀನಿ. ಇಲ್ಲಿವರೆಗೆ ನಾನು 2500ಕ್ಕಿಂತ ಹೆಚ್ಚು ವಿಡಿಯೋ ಮಾಡಿ ಬಿಟ್ಟಿನಿ. ನನ್ನ ಉದ್ದೇಶ ಏನಪ್ಪ ಅಂದರೆ, ನನಗೆ ತಿಳಿದದ್ದು ನಿಮ್ಮೆಲ್ಲರಿಗೂ ತಿಳಿಯಲಿ. ನಮ್ಮ ದೇಶ ಭಾರತ ದೇಶದಲ್ಲಿ ಜಾತಿ ರಹಿತ ಧರ್ಮವಾಗಲಿ, ಎಲ್ಲರೂ ಕೂಡಿ ಬಾಳೋಣ. ಈ ಜಾತಿ ಭೇದ ಭಾವ ಇದರ ಮೇಲೆ ಏನು ಜಗಳ ನಡೀತಾ ಇದೆಯಲ್ಲ, ಎಲ್ಲ ನಿಂತಾಗ ಎಲ್ಲರಿಗೂ ಒಳ್ಳೆಯದಾಗಲಿದೆ. ಇದು ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಆ ಕಾರಣಕ್ಕಾಗಿ ನಾನು ಪದೇ ಪದೇ ಹೆಚ್ಚಾಗಿ ವಚನಗಳನ್ನು ಓದುತ್ತೇನೆ, ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳುತ್ತೇನೆ. ಆ ಕಾರಣಕ್ಕಾಗಿ ನಾನು ಕಳೆದ 27 ವರ್ಷಗಳ ಹಿಂದೆಯೇ ಜಗತ್ತಿನ ಗಂಡರ ಗಂಡ, ಹೆಂಡತಿಯರಿಗೂ ಗಂಡ ಲೌಕಿಕವಾಗಿದ್ದಾರೆ, ಆದರೆ ಹೆಂಡತಿಗೂ ಅವಳ ಒಳಗಡೆ ಗಂಡ ಇದ್ದಾನೆ, ಗಂಡನಿಗೂ ಕೂಡ ನಮ್ಮ ಒಳಗಡೆ ಗಂಡನಿದ್ದಾರೆ. ಅದಕ್ಕೆ ಜೇಡರದಾಸಿಮಯ್ಯರು ಹೇಳ್ತಾರೆ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬವರು, ಗಡ್ಡ ಮೀಸೆ ಬಂದರೆ ಗಂಡೆಂಬವರು. ಒಳಗೆ ಸುಳಿದಾಡುವ ಜ್ಞಾನಶಕ್ತಿ ಹೆಣ್ಣು ಅಲ್ಲ, ಗಂಡು ಅಲ್ಲ ಕಾಣ ರಾಮನಾಥ. ಈ ಥರ ನಾವು ಇವತ್ತ ಗುರುಗಳು ಅನಿಸಿಕೊಂಡವರು ಅವರೆಲ್ಲರೂ ನಿಜಕ್ಕೂ ಬದಲಾವಣೆ ಆಗಲಿ. ಒಳ್ಳೆಯ ಸತ್ಯದ ವಿಚಾರಗಳನ್ನು, ವೈಜ್ಞಾನಿಕ ವಿಚಾರಗಳು, ವೈಚಾರಿಕ ವಿಚಾರಗಳು ಕೊಟ್ಟಿದ್ದಾರೆ ನಮ್ಮ ಶರಣರು, ವಿಜ್ಞಾನದ ವಿಚಾರಗಳು ಕೊಟ್ಟಿದ್ದಾರೆ. ಆ ವಿಚಾರಗಳಿಗೆ ಶರಣಾಗಬೇಕು. ಬಸವ ಕಲ್ಯಾಣ ಒಂದು ಸ್ಥಳ, ಜಗತ್ತದ ಜನರೆಲ್ಲರೂ ಇಲ್ಲಿ ಬಂದು ತಮ್ಮ ಪಾಪ ಕೋಪ ಈ ಎಲ್ಲ ತಪ್ಪುಗಳನ್ನು ಬಿಟ್ಟು ಶರಣರಿಗೆ ಶರಣಾಗಿ ಹೋಗ್ತಕ್ಕಂಥ ವಾತಾವರಣ ಆಗಲಿ ಅನ್ನುವ ಉದ್ದೇಶಕ್ಕಾಗಿ ನಾನು ಈ ವಿಡಿಯೋ ಮಾಡಿದ್ದೇನೆ. ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ 150 ಕೋಟಿ ಭಾರತೀಯರಿಗೆ ಇಂಥ ಚಿಂತನೆಗಳನ್ನು ತಲುಪಿಸುವ ಕಾರ್ಯ ಮಾಡಿದ್ದೇ ಆದರೆ ಅದೆಷ್ಟೋ ಜನರ ಜೀವವನ್ನು ತಾವು ಉಳಿಸಿದಂತೆ ಆಗುತ್ತದೆ. BP, ಶುಗರ್ ಆಗಲಿ, ಹಾರ್ಟ್ ಅಟ್ಯಾಕ್ ರೋಗ ಆಗಲಿ, ಇಂಥ ಯಾವ ಕೂಡ ಬರುವುದಿಲ್ಲ. ನಾನು ಕೂಡ ಬಸವ ಕಲ್ಯಾಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ವಾಹನ ಚಾಲಕನಾಗಿ ಕರ್ತವ್ಯ ಮಾಡಿದ್ದೇನೆ 31 ವರ್ಷ. ಆ ನಂತರ 8 ವರ್ಷ ಆಯಿತು ನಿವೃತ್ತಿ ಹೊಂದಿ. ನಾನು ಕರ್ತವ್ಯದಲ್ಲಿದ್ದಾಗ ಬಸವ ಕಲ್ಯಾಣದಲ್ಲಿ 400 ಮನೆಗಳಲ್ಲಿ ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿಸಿದ್ದೇನೆ. ಯಾಕೆಂದರೆ ಎಲ್ಲರೂ ಒಳ್ಳೆಯ ವಿಚಾರವಂತರಾಗಲಿ, ಎಲ್ಲರೂ ಕೂಡಿ ಸಂತೋಷದಿಂದ ಬದುಕುವ ವಾತಾವರಣ ಆಗಲಿ. ಆ ಕಾರ್ಯ 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದ್ದಾರಲ್ಲ, ನಮಗೆ ತಿಳಿದಷ್ಟು ನಾವು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಕಣ್ಣುಗಳ ಎದುರೇ ಬಸವಣ್ಣನವರ ತತ್ವಕ್ಕೆ ಒಂದು ವಚನಗಳ ಆಧಾರದ ಮೇಲೆ ಏನಾದರೂ ಕಾರ್ಯ ಮಾಡಿದ್ದೇ ಆದರೆ ಜನರು, ಯುವಕರು ಒಳ್ಳೆಯ ಮಾರ್ಗಕ್ಕೆ ಬರುತ್ತಾರೆ. ಈ ಕಳ್ಳತನ, ಸುಳ್ಳ, ಮೋಸ, ವಂಚನೆ, ಈ ಪ್ರಾಣಿ ಹಿಂಸೆ, ಈ ಕೆಟ್ಟ ಕಾರ್ಯಗಳೇನು ಮಾಡ್ತಾರಲ್ಲ ಅವೆಲ್ಲವೂ ಕೂಡ ಬಿಡಲಿಕ್ಕೆ ಸಾಧ್ಯವಿದೆ. ಅದು ಒಂದೇ ಒಂದು ದಾರಿ ಇದೆ, ಶರಣರ ಸಂಘ, ಅನುಭವ ಮಂಟಪದ ತತ್ವ, ಲಿಂಗಾಯತ ಧರ್ಮದ ವಿಚಾರಗಳು, ಲಿಂಗ ಆಯತ. ಆ ಕಾರಣಕ್ಕಾಗಿ ನಾನು ಹೇಳ್ತೇನೆ, ನಾನು ಎದೆ ತಟ್ಟಿ ಹೇಳ್ತೇನೆ ಈ ವಚನಗಳ ಆಧಾರದ ಮೇಲೆ, ನಾನು ಹಿಂದೂನೂ ಅಲ್ಲ, ವೀರಶೈವನೂ ಅಲ್ಲ. ನಾನು ಏನಾದರೂ ಇದ್ದರೆ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ
ಅನುಭವ ಮಂಟಪದ ಲಿಂಗಾಯತ ಧರ್ಮಿ. ಆ ಕಾರಣಕ್ಕಾಗಿಯೇ ಯಾರು ಬೇಕಾದವರು ಕೂಡ ಎದೆಯ ಮೇಲೆ ಇಷ್ಟಲಿಂಗ, ರುದ್ರಾಕ್ಷಿ, ವಿಭೂತಿಯನ್ನು ಧರಿಸಿಕೊಂಡು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಲು ಬರುತ್ತದೆ. ಅದು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಗಳಲ್ಲಿ ಈ ಬಸವ ಸಮಿತಿಯ ವಚನ ಗ್ರಂಥವನ್ನು ಇಟ್ಟುಕೊಂಡು ದಿನನಿತ್ಯ ಓದುವ ಹವ್ಯಾಸ ಮಾಡಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ, ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.